ನೀನು ಹೇಗಿದ್ದೀಯಾ ಎಂಬ ಮಾತನ್ನ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಅದರ ಅರ್ಥ ನೀವು ಭೌತಿಕವಾಗಿ ಹೇಗಿದ್ದೀರಿ ಎಂದು ದೈಹಿಕ ಆರೋಗ್ಯ ಕಣ್ಣಿಗೆ ಕಾಣುವಂಥದ್ದು. ಆದರೆ ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಎಂಬುದನ್ನು ಯಾರು ಕೂಡ ಕೇಳುವುದಿಲ್ಲ. ಅದು ಯಾರಿಗೂ ಕೂಡ ಬೇಕಿಲ್ಲ. ಸಾಮಾನ್ಯವಾಗಿ ಓರ್ವ ಮನುಷ್ಯ ಹೊರಗಿನಿಂದ ಹೇಗೆ ಕಾಣುತ್ತಿದ್ದಾನೆ, ಆರೋಗ್ಯವಾಗಿ ಇದ್ದಾನೇನೋ ಇಲ್ಲವೋ ಇದಿಷ್ಟೇ ಮುಖ್ಯವಾಗುವುದು. ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಮಾನಸಿಕ ಆರೋಗ್ಯದ ಬಗ್ಗೆ ಯಾರು ಕೂಡ ಹೆಚ್ಚು ಪ್ರಶ್ನಿಸೋದಿಲ್ಲ. ಕಷ್ಟಗಳು ಗಟ್ಟಿಯಾಗಿ ಎದುರಾದಾಗ, ನೋವು ಎಂಬುವುದು ಭುಜವೇರಿ ತುಳಿಯುತ್ತಿರುವಾಗ, ದುಃಖದಿಂದ ಮನಸ್ಸು ಭಾರವಾಗಿರುವಾಗ ನಾವು ಹೇಗಿರುತ್ತೇವೋ ಹಾಗೆ ಪ್ರತಿಕ್ರಿಯಿಸುತ್ತೇವೋ ಅದನ್ನೇ ಈ ಪ್ರಪಂಚ ಗುರುತಿಸುತ್ತದೆ. ಅದರ ಬಗ್ಗೆ ಜನರು ಮಾತ್ರ ಮಾತನಾಡಿಕೊಳ್ಳುವುದು. ಮಾನಸಿಕವಾಗಿ ಸಶಕ್ತವಾಗಿರುವ ಅವರೇನು ಏಲಿಯನ್ಸ್ ಅಲ್ಲ, ಅವರು ನಮ್ಮ ಹಾಗೆ ಮನುಷ್ಯರೇ. ಅವರಿಗೂ ಕಷ್ಟ, ನೋವು, ಸಂಕಟ ಎಲ್ಲವೂ ಇರುತ್ತದೆ. ಆದರೆ ಅವರು ಅದನ್ನೆಲ್ಲ ಎದುರಿಸುವ ರೀತಿ ಮಾತ್ರ ಭಿನ್ನವಾಗಿರುತ್ತದೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುವವರನ್ನು ಎಂತಹ ಕಷ್ಟವೇ ಆಗಲಿ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಮಾನಸಿಕ ಶಕ್ತಿ ಅವರಲ್ಲಿ ಇರುತ್ತೆ. ಅದು ಹೇಗೆ ಅವರ ಕೈಯಲ್ಲಿ ಇದೆಲ್ಲ ಸಾಧ್ಯ? ದುಃಖಗಳನ್ನ, ಕಷ್ಟಗಳನ್ನ ಸಲೀಸಾಗಿ ಅವರು ಹೇಗೆ ಎದುರಿಸುತ್ತಾರೋ ಅದುವೇ ನಮಗೆ ಪಾಠ. ಜೀವನದಲ್ಲಿ ಎದುರಾಗುವ ಕಷ್ಟಗಳೇ ನಮಗೆ ಬಹುದೊಡ್ಡ ಪಾಠವೆಂದು ಕಲಿಸೋದು. ಯಾವ ಶಾಲಾ ಕಾಲೇಜಿನಲ್ಲೂ ಹೇಳಿಕೊಡದ ಜೀವನ ಪಾಠವನ್ನು ನಮಗೆ ಕಲಿಸೋದು ಜೀವನದಲ್ಲಿ ಎದುರಾಗುವ ಸವಾಲುಗಳೇ. ಅವುಗಳನ್ನು ಅರಿತು ಪಾಠ ಕಲಿಯುವ ಸೂಕ್ಷ್ಮತೆ ನಮ್ಮಲ್ಲಿ ಇರಬೇಕಷ್ಟೆ. ಪ್ರಪಂಚದ ಜನಸಂಖ್ಯೆಯ ಕೇವಲ 1% ಇರುವ ಪವರ್ಫುಲ್ ಜನ ತಮ್ಮ ಸವಾಲುಗಳಿಂದಲೇ ಬೆಳೆಯುತ್ತಾರೆ. ಹಾಗಾದರೆ ಪವರ್ಫುಲ್ ಜನರು ಈ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದು ಸ್ಫೂರ್ತಿ ನೀಡುವಂತಹ ಗುಣಗಳನ್ನು ಅವರು ಅದು ಹೇಗೆ ಅಳವಡಿಸಿಕೊಂಡಿರುತ್ತಾರೆ, ಹೇಗೆ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ, ಅವರ ಅತ್ಯುತ್ತಮ ಅಭ್ಯಾಸಗಳು ಯಾವುವು ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಫೇಮಸ್ ರೆಸ್ಲರ್ ಮೊಹಮ್ಮದ್ ಅಲಿ ಅವರನ್ನ ನೀವು ಒಮ್ಮೆಗೆ ಎಷ್ಟು ಸ್ಟಿಪ್ಸ್ ಮಾಡುತ್ತೀರಿ ಎಂದು ಓರ್ವ ಜರ್ನಲಿಸ್ಟ್ ಕೇಳಿದ್ದಕ್ಕೆ ಮೊಹಮ್ಮದ್ ಅಲಿ, ನಾನು ಎಣಿಸುವುದಿಲ್ಲ, ಆದರೆ ಯಾವಾಗ ಸಿಟಪ್ ಮಾಡಿ ನೋವು ಶುರುವಾಗುತ್ತೋ ಆಗಿನಿಂದ 1, 2 ಎಂದು ಎಣಿಸಲು ಪ್ರಾರಂಭಿಸುತ್ತೇನೆ. ನೋವು ಬಂದಾಗ ಮಾಡುವ ಸಿಟಪ್ಗಳೇ ಮುಖ್ಯ. ಹಾಗಾಗಿ ನಾನು ನೋವು ಪ್ರಾರಂಭವಾದಾಗ ಮಾತ್ರವೇ ಎಣಿಸಲು ಪ್ರಾರಂಭಿಸುತ್ತೇನೆ. ಮ್ಯಾಕ್ಸಿಮಮ್ ಸಿಟಪ್ಗಳನ್ನು ಮಾಡುತ್ತೇನೆ ಎನ್ನುತ್ತಾರೆ. ನಾವು ಇದನ್ನೇ ಪಾಲಿಸಬೇಕು. ಜೀವನದಲ್ಲಿ ಕಷ್ಟ ಬಂದಿದೆ ಎಂದು ಹಿಂದೆ ಸರಿಯಬಾರದು. ಆಗಲೇ ಇನ್ನಷ್ಟು ಗಟ್ಟಿಯಾಗಿ ಹಿಡಿದ ಕೆಲಸ ಬಿಡದೆ ಮಾಡಬೇಕು. ಇದೇ ತರ ಮತ್ತಷ್ಟು ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಅನುಭವವಾಗಲಿ.